ಶಿವಮೊಗ್ಗದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯೊಂದು ರಾಜಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡಿದೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಇನ್ನು ರಾಜಕಾಲುವೆ ಒತ್ತುವರಿಯಾಗಿದ್ದರೂ ಕೂಡ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನೋ ಆರೋಪ. ನೆಹರು ರಸ್ತೆಯಿಂದ ಗಾಂಧಿ ಪಾರ್ಕ್ ಮಧ್ಯೆ ಹಾದು ಹೋಗುವಂಥ ರಾಜಕಾಲುವೆಯನ್ನ ಕಬ್ಬಿಣದ ಗೇಟ್ ಅಳವಡಿಸಿ ಒತ್ತುವರಿ ಮಾಡಿಕೊಂಡಿದ್ದಾರೆ. ಶಿವಮೊಗ್ಗದ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ವಿರುದ್ಧ ಈ ಆರೋಪ ಕೇಳಿಬರ್ತಾ ಇದೆ. 16 ವರ್ಷಗಳಿಂದ ಒತ್ತುವರಿಯಾಗಿದ್ರೂ ಕೂಡ ಎಷ್ಟೇ ಸಲ ದೂರು ಕೊಟ್ಟರೂ ಕೂಡ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ದಾರೆ. ಪೊಲೀಸರಿಗೆ ದೂರು ಕೊಟ್ಟರು ಪ್ರಯೋಜನ ಆಗಿಲ್ಲ, ಮಹಾನಗರ ಪಾಲಿಕೆಗೆ ದೂರು ಕೊಟ್ಟರು ಪ್ರಯೋಜನ ಆಗಿಲ್ಲ. ಶಿಕ್ಷಣ ಸಂಸ್ಥೆಯ ಪ್ರಭಾವಕ್ಕೆ ಅಧಿಕಾರಿಗಳು ಒಳಗಾಗಿದ್ದಾರೆ ಅನ್ನುವಂಥ ಆರೋಪವನ್ನು ವರ್ತಕರು ಮಾಡ್ತಾ ಇದ್ದಾರೆ. ನೆಹರು ರಸ್ತೆಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೆ ಅಡ್ಡಲಾಗಿ ಗೇಟ್ ನಿರ್ಮಾಣ ಮಾಡಲಾಗಿದೆ. ಕ್ರಮ ಕೈಗೊಳ್ಳೋದಕ್ಕೆ ಯಾಕೆ ಅಧಿಕಾರಿಗಳು ಹಿಂದೇಟು ಹಾಕ್ತಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನ ಜನ ಕೇಳ್ತಿದ್ದಾರೆ. ನೆಹರು ಮತ್ತು ಕಸ್ತೂರ್ಬಾ ಕಾಲೇಜು ಮಧ್ಯೆ ಈ ರಾಜಕಾಲುವೆ ಹಾದು ಹೋಗುತ್ತೆ. ಕಬ್ಬಿಣದ ಗೇಟ್ಗಳನ್ನು ಹಾಕಿ ಒತ್ತುವರಿ ಮಾಡಿಕೊಂಡಿದೆ ಶಿಕ್ಷಣ ಸಂಸ್ಥೆ. ಆದರೂ ಕೂಡ ಕ್ರಮ ಕೈಗೊಳ್ತಾ ಇಲ್ಲ. ನೆಹರು ರಸ್ತೆಯಲ್ಲಿರುವಂತಹ ಮುಖ್ಯ ಭಾಗದಲ್ಲಿರುವಂತಹ ಈ ಕಸ್ತೂರ್ಬಾ ಕಾಲೇಜ್ ಹಾಗೂ ಕಮಲಾ ನೆಹರು ಕಾಲೇಜಿನವರು ಈ ರಾಜಕಾಲುವೆ ಮೇಲೆ ಕಾಂಪೌಂಡನ್ನು ಕಟ್ಟಿದ್ರು. ಅದನ್ನು ತೆರವುಗೊಳಿಸಿ ಈಗ ಗೇಟನ್ನು ಹಾಕ್ಕೊಂಡಿದ್ದಾರೆ. ನಾವು ಹಲವಾರು ಬಾರಿ ಸಂಚಾರ ನಿಯಂತ್ರಣ ಪೊಲೀಸ್ ಠಾಣೆ ಹಾಗೂ ಮಹಾನಗರ ಪಾಲಿಕೆ ಜಿಲ್ಲಾಧಿಕಾರಿಗಳು ಹಾಗೂ ಟ್ರಾಫಿಕ್ ಪೊಲೀಸ್ನವರಿಗೆ ಸುಮಾರು ಸಾರಿ ಮೆಲುವೆ ಕೊಟ್ಟಿದ್ರೂ ಕೂಡ ಇದರಿಂದ ಯಾವುದೇ ರೀತಿಯಂಥ ಪ್ರಯೋಜನ ಆಗಿಲ್ಲ. ಈಗ ಈ ರಾಜಕಾಲುವೆ ಮೇಲೆ ಒತ್ತುವರಿ ಆಗಿರುವಂತಹ ಈ ಗೇಟನ್ನು ತೆರವುಗೊಳಿಸಿ ನಗರದಲ್ಲಿ ಬೆಳೆಯುತ್ತಿರುವಂತಹ ಜನಸಂದಣಿಗೆ ಅನುಕೂಲ ಮಾಡಿಕೊಡಬೇಕು. ಹಾಗೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.